ಹಾಯ್ ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ ಪ್ರೋಗ್ರಾಮ್. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನ ನಾನು ಟ್ಯಾಕಲ್ ಮಾಡ್ತೀನಿ. ಈ ಸಬ್ಜೆಕ್ಟ್ ಏನು ಅಂದರೆ ಆರ್ಟಿಫಿಷಿಯಲ್ ವೂಮ್ ಅಂದರೆ ಆರ್ಟಿಫಿಷಿಯಲ್ ಗರ್ಭ ಅಂತ, ಗರ್ಭಕೋಶ ಅಂತಾರಲ್ಲ. ಸೊ ಆರ್ಟಿಫಿಷಿಯಲ್ ಗರ್ಭಕೋಶ ಇವಾಗ ಯೂಶ್ವಲಿ ಮಗು 9 ಮಂತ್ಸ್ ಆದಮೇಲೆ ಡೆಲಿವರಿ ಆಗುತ್ತಲ್ಲ, ಬಟ್ ಸಮ್ ಕೇಸಸಲ್ಲಿ ತುಂಬ ಪ್ರಿಮೆಚ್ಯೂರ್ ಬರ್ತ್ ಆದಾಗ ಆ ಬೇಬಿಗೆ ಆರ್ಟಿಫಿಷಿಯಲ್ ವೂಮಲ್ಲಿ ವಿ ಕ್ಯಾನ್ ಹೆಲ್ಪ್ ದ ಬೇಬಿ ಮೆಚ್ಯೂರ್ ಆಗೋದಕ್ಕೆ ವಿ ಕ್ಯಾನ್ ಗಿವ್ ದಿಮ್ ಅ ಚಾನ್ಸ್. ಸೊ ಅಂಥ ಒಂದು ಡಿವೈಸ್ನ ಆರ್ಟಿಫಿಷಿಯಲ್ ವೂಮ್ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಗರ್ಭಕೋಶ ಅಂತ ಹೇಳುವ ಕನ್ನಡದಲ್ಲಿ ಅದೇ ಅಂತ ಅನಿಸುತ್ತೆ. ಆಮೇಲೆ ಕ್ಷಮಿಸಿ ನಾನು ಕರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿಲ್ಲ ಅಂದರೆ, ಬಟ್ ಆರ್ಟಿಫಿಷಿಯಲ್ ವೂಮ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಸೊ ನಾನು ಅದನ್ನೇ ಹೇಳ್ತೀನಿ. ಸೊ ಇಲ್ಲೊಂದು ಪಿಕ್ಚರ್ ಇದೆ, ಇದು ಆರ್ಟಿಫಿಷಿಯಲ್ ವೂಮ್ನ ತೋರಿಸ್ತಾ ಇದೆ. ಬಟ್ ಇದೊಂದು ಬ್ಯಾಗ್, ಬಯೋ ಬ್ಯಾಗ್ ಅಂತ ಹೇಳ್ತಾರೆ. ಈ ಬ್ಯಾಗಲ್ಲಿ ಆಮ್ನಿಯಾಟಿಕ್ ಲಿಕ್ವಿಡ್ ಇದೆ, ಒಳಗೆ ಲಿಕ್ವಿಡ್ ಇದೆ. ಆ ಲಿಕ್ವಿಡ್ನಲ್ಲಿ ಬೇಬಿ ವಿಲ್ ಬಿ ಫ್ಲೋಟಿಂಗ್ ಇನ್ಸೈಡ್. ಇದು ಅಂಬೆಲಿಕಲ್ ಕಾರ್ಡು. ಈ ಕಾರ್ಡ್ಗೆ ಟ್ಯೂಬ್ಸ್ ಇನ್ಸರ್ಟ್ ಮಾಡಿ ಆರ್ಟಿಫಿಷಿಯಲ್ ಲಂಗ್ನ ಕನೆಕ್ಟ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಲಂಗ್ ಉಸಿರಾಡೋದಕ್ಕೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನೇಟ್ ಮಾಡೋಕ್ಕೆ ಬ್ಲಡ್ನ. ಸೊ ಇದು ಒಂದು ಪಿಕ್ಚರು. ಈ ಪಿಕ್ಚರಲ್ಲಿ ಅಷ್ಟೊಂದು ಡೀಟೇಲ್ ಕಾಣ್ತಲ್ಲ. ಇನ್ನೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ. ಈ ಪಿಕ್ಚರಲ್ಲಿ ಲ್ಯಾಂಬ್ ಇದೆ, ಕುರಿಮರಿ. ಈ ಲ್ಯಾಂಬಲ್ಲಿ ಇಟ್ ಈಸ್ ಫ್ಲೋಟಿಂಗ್, ಇದು ಫ್ಲೋಟ್ ಮಾಡ್ತಾ ಇದೆ ಒಳಗೆ ಬಯೋ ಲಿಕ್ವಿಡ್ನಲ್ಲಿ. ಈ ಬ್ಯಾಗ್ ಒಳಗೆ ಬಯೋ ಲಿಕ್ವಿಡ್ನಲ್ಲಿ ಫ್ಲೋಟ್ ಮಾಡ್ತಾ ಇದೆ. ಆಮೇಲೆ ಇದು ಬ್ರೀತಿಂಗ್ ಥ್ರೂ ಅಂಬೆಲಿಕಲ್ ಕಾರ್ಡಿಂದ ಆಕ್ಸಿಜನೇಟ್ ಆಗ್ತಾ ಇದೆ ಅದರ ಬ್ಲಡ್ಡು. ಸೊ ಇದು ಬರೀ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ಲ್ಯಾಂಬ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ಸಮ್ ಪಿಗ್ಲೆಟ್ಸ್ ಮೇಲೆ ಕೂಡ ಟೆಸ್ಟ್ ಮಾಡಿದ್ದಾರೆ. ಬಟ್ ದೇ ವಾಂಟ್ ಟು ಟೆಸ್ಟ್ ದಿಸ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಮೇಲೂ ಟೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಬಟ್ ಇದು ಏನಕ್ಕೆ ಮಾಡಿದ್ರು ಅಂತ, ಇದು ಏನಕ್ಕೆ, ವೈ ಡಿಡ್ ದಿಸ್ ಟೆಕ್ನಾಲಜಿ ಕಮ್ ಇನ್ ಟು ಬೀಯಿಂಗ್, ಏನಕ್ಕೆ ಬಂತು ಅಂದರೆ ಪ್ರಿಮೆಚ್ಯೂರ್ ಬರ್ತ್ ಆದಾಗ ಬೇಬಿದು ಲಂಗ್ಸ್ ತುಂಬ ವೀಕ್ ಇರುತ್ತೆ. ದೇ ಆರ್ ನಾಟ್ ರೆಡಿ ಟು ಬ್ರೀತ್. ಆಕ್ಸಿಜನ್ ಏರ್ನ ಬ್ರೀತ್ ಮಾಡಿ ಆಕ್ಸಿಜನೇಟ್ ಮಾಡೋಕ್ಕೆ ಆ ಲಂಗ್ಸ್ಗೆ ಕೆಪಾಸಿಟಿ ಇಲ್ಲ, ದೇ ಆರ್ ಟು ವೀಕ್. ಸೊ ಏನಾಗುತ್ತೆ ಅಂದರೆ ಎಷ್ಟೊಂದು ಬೇಬಿಗಳು ದೇ ಕಾಂಟ್ ಸರ್ವೈವ್, ಆ ಲಂಗ್ಸ್ನ ದೇ ಕಾಂಟ್ ಸಸ್ಟೈನ್. ಏನಾಗ್ತಾರೆ ಅಂದರೆ ದೇ ಡೈ ಬಿಕಾಸ್ ದೇ ಆರ್ ಅನೇಬಲ್ ಟು ಬ್ರೀತ್. ಲಂಗ್ಸ್ಗೆ ದೇ ಡೋಂಟ್ ಹ್ಯಾವ್ ದ ಶಕ್ತಿ ಇಲ್ಲ ಅವ್ರಿಗೆ ಅದು ವಿತ್ಸ್ಟ್ಯಾಂಡ್ ಮಾಡೋಕ್ಕೆ, ಆ ಬ್ರೀತಿಂಗ್ ಮಾಡೋದಕ್ಕೆ. ಸೊ ಅದಕ್ಕೊಂದು ಸೊಲ್ಯೂಷನ್ ಏನು ಅಂದರೆ ಒಂದು ಬ್ಯಾಗಲ್ಲಿ ಬಯೋ ಲಿಕ್ವಿಡ್ ಪೋರ್ ಮಾಡೋದು, ಬೇಬಿನ ಆ ಲಿಕ್ವಿಡ್ನಲ್ಲಿ ಇಮ್ಮರ್ಸ್ ಮಾಡೋದು, ಅಂಬೆಲಿಕಲ್ ಕಾರ್ಡ್ನಲ್ಲಿ ಕನೆಕ್ಷನ್ ಟ್ಯೂಬ್ಸ್ ಇನ್ಸರ್ಟ್ ಮಾಡಿ ಒಂದು ಲಂಗ್ ಮೆಷಿನ್ ಕನೆಕ್ಷನ್ ಕೊಟ್ಟು, ಸೊ ಲಂಗ್ಸಿಂದ ಬ್ರೀತ್ ಮಾಡಬೇಕಾಗಿಲ್ಲ. ದ ಬೇಬಿ ಕ್ಯಾನ್ ಡೆವಲಪ್ ಆಗೋದಕ್ಕೆ ಬಿಟ್ಟು ಆರ್ಟಿಫಿಷಿಯಲ್ ಲಂಗ್ಸಿಂದ ಬ್ಲಡ್ನ ಆಕ್ಸಿಜನೇಟ್ ಮಾಡಿಕೊಂಡು ದ ಬೇಬಿ ಕ್ಯಾನ್ ಗ್ರೋ ಆಗಿ ಫುಲ್ಲಿ ಮೆಚ್ಯೂರ್ ಆದಮೇಲೆ ದೇ ಕ್ಯಾನ್ ಅಲ್ಲಿಂದ ಬೇಬಿನ ಬಯೋ ಬ್ಯಾಗಿಂದ ಆಚೆ ತೆಗಿತಾರೆ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಆ್ಯಕ್ಚುಲಿ. ಬಟ್ ಇದು ಹ್ಯೂಮನ್ಸ್ ಮೇಲೆ ಮಾಡಿಲ್ಲ, ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಇದೊಂದು ಲ್ಯಾಂಬು ಮತ್ತು ಪಿಗ್ಲೆಟ್ಸ್ ಮೇಲೆ ಟೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಟೆಸ್ಟ್ ಆಗಿದೆ ಅಂತೆ. ಸೊ ನಾವು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಹ್ಯೂಮನ್ಸ್ ಮೇಲೂ ಟೆಸ್ಟ್ ಮಾಡಬೇಕು ಅಂತ ದೇ ಆರ್ ಥಿಂಕಿಂಗ್ ಅಬೌಟ್ ಇಟ್. ಇನ್ನೂ ಅದು ಅಪ್ರೂವಲ್ ಅವೆಲ್ಲ ಆಗಿಲ್ಲ. ಅಪ್ರೂವಲ್ ಆದರೆ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ರೈಟ್ ನೌ ದೇ ಆರ್ ಕ್ಲೋಸ್ ಟು ಡೂಯಿಂಗ್ ಹ್ಯೂಮನ್ ಟೆಸ್ಟಿಂಗ್ ಮಾಡೋದಕ್ಕೆ, ದೇ ಆರ್ ನಿಯರ್ ಬೈ, ಕ್ಲೋಸಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಟೆಕ್ನಾಲಜಿ ತುಂಬ ಸೈನ್ಸ್ ಫಿಕ್ಷನ್ ಆಗಿದೆ. ನನಗೆ ಇದು ನಂಬಕ್ಕೆ ಆಗಿಲ್ಲ. ಫಸ್ಟ್ ನಾನು ಅದನ್ನು ಓದಿದಾಗ ಇದನ್ನು ನಂಬಕ್ಕೆ ಆಗಿಲ್ಲ ದಟ್ ದಿಸ್ ಕ್ಯಾನ್ ಬಿ ಡನ್ ಅಂತ. ಬಟ್ ಮಾಡ್ತಾ ಇದ್ದಾರೆ. ಸೊ ಇದು ಅಡ್ವಾಂಟೇಜಸ್ ಏನು ಅಂದರೆ, ಒಂದು ಬೇಬಿದು ಲಂಗ್ಸ್ ಡೆವಲಪ್ ಆಗೋದಕ್ಕೆ ಚಾನ್ಸ್ ಕೊಡ್ತಾ ಇದ್ದೀವಿ. ಸೊ ಸರ್ವೈವಲ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಬೇಬಿದು ಲಂಗ್ಸ್ ಗ್ರೋ ಆಗೋವರೆಗೆ ಅಂಬೆಲಿಕಲ್ ಕಾರ್ಡಿಂದ ಯೂಸ್ ಮಾಡಿ ಆಕ್ಸಿಜನೇಟ್ ಮಾಡ್ಬೋದು ಬಾಡಿದು ಬ್ಲಡ್. ಇನ್ನೊಂದು ಇದು ಏನಕ್ಕೆ ಮಾಡಿದ್ದಾರೆ ಅಂದರೆ, ಯೂಶ್ವಲಿ ಬೇಬೀಸು ಈ ಪ್ರಿಮೆಚ್ಯೂರ್ ಆಗಿ ಬಾರ್ನ್ ಆಗಿ ಲಂಗ್ಸ್ ಅದು ಹೇಗೋ ಬ್ರೀತ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಭಯಂಕರ ತುಂಬ ವೀಕ್ ಲಂಗ್ಸ್ ಇದ್ರೂ ಬ್ರೀತ್ ಮಾಡಿ ಸರ್ವೈವ್ ಆಗಿದ್ದಾರೆ ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಡಿಸೀಸಸ್ ಬರುತ್ತೆ. ದೇ ವಿಲ್ ಚಾನ್ಸ್ ಬ್ಲೈಂಡ್ ಆಗಿ ಹೋಗ್ತಾರೆ, ಸೆರಿಬ್ರಲ್ ಪಾಲ್ಸಿ ಬರುತ್ತೆ, ದೇ ಸಫರ್ ಫ್ರಮ್ ಅ ಲಾಟ್ ಆಫ್ ಪರ್ಮನೆಂಟ್ ಡಿಸೀಸಸ್ ಬರುತ್ತೆ ಅವ್ರಿಗೆ. ದೇ ವಿಲ್ ಬಿ ಕ್ರಿಪಲ್ಡ್ ದೇ ಲಿಟ್ರಲಿ ಕ್ರಿಪಲ್ಡ್ ಆಗೋಗ್ತಾರೆ ವೆನ್ ದೇ ಗ್ರೋ ಅಪ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದೊಂದು ಯುನೀಕ್ ಟೆಕ್ನಾಲಜಿ ಅಂತ ಅನಿಸುತ್ತೆ. ಈ ಟೆಕ್ನಾಲಜಿಯಿಂದ ಆ ಬೇಬಿದು ಹೆಲ್ತ್ ದೇ ಕ್ಯಾನ್ ಎನ್ಶ್ಯೂರ್. ಬಟ್ ಇದು ಇನ್ನೂ ಟೆಸ್ಟಿಂಗ್ ಫೇಸಲ್ಲಿದೆ. ಇದಕ್ಕೆ ತುಂಬ ಡ್ರಾಬ್ಯಾಕ್ಸು ಇದೆ ಅಂತ. ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ರಿಸರ್ಚಲ್ಲಿ ಮಾಡ್ತಾ ಬೇಕಾದ್ರೆ ಪ್ರಾಬ್ಲಮ್ಸ್ ಎನ್ಕೌಂಟರ್ ಮಾಡಿದ್ದಾರೆ. ನಂಬರ್ 1 ಪ್ರಾಬ್ಲಮ್ ಏನು ಅಂತಂದರೆ,
ಬೇಬಿಗೆ ಈ ಟ್ಯೂಬ್ಸ್ ಇನ್ಸರ್ಟ್ ಮಾಡಿದಾಗ ಅಂಬೆಲಿಕಲ್ ಕಾರ್ಡ್ಗೆ ಆಕ್ಸಿಜನೇಟ್ ಮಾಡೋಕ್ಕೆ ಬ್ಲಡ್ನ ಬೇಬಿಗೆ ಬ್ರೈನ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇದೆ ಅಂತ ನಾನು ಓದಿದೆ. ಈ ಬ್ಲೀಡಿಂಗ್ ಆಗೋ ಕ್ಲಾಟ್ಸ್ ಆಗಿ ಬ್ಲೀಡ್ ಆಗೋ ಸಾಧ್ಯತೆ ಇದೆ ಅಂತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇರ್ತಾರಂತೆ ಬೇಬಿಗೆ. ಸೊ ಇದೊಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು ಈ ಟೆಕ್ನಾಲಜಿನಲ್ಲಿ. ಬಟ್ ದೇ ವಿಲ್ ಓವರ್ಕಮ್ ಇಟ್ ಅಂತ ಅನಿಸುತ್ತೆ ಆ್ಯಂಡ್ ದೇ ಆರ್ ಕ್ಲೋಸ್ ಟು ಟೆಸ್ಟಿಂಗ್ ದಿಸ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಒಂದಿನ ಮಾಡ್ತಾರೆ, ಈ ಟೆಕ್ನಾಲಜಿ ಡೆವಲಪ್ ಆಗಿ ಇಟ್ ವಿಲ್ ಗೆಟ್ ಬೆಟರ್ ಓವರ್ ಟೈಮ್. ಸೊ ಚೆನ್ನಾಗಿ ಇಟ್ ವಿಲ್ ಇಂಪ್ರೂವ್. ಸೊ ಅದರಿಂದ ಪೇರೆಂಟ್ಸ್ಗೆ ಇದೊಂದು ಹೋಪ್. ಯಾಕಂದರೆ ತುಂಬ ಪ್ರಿಮೆಚ್ಯೂರ್ ಆಗಿ ಬರ್ತಾ ಆಯಿತು ಅಂದರೆ ಇಟ್ ಡಸ್ ನಾಟ್ ನೆಸೆಸರ್ಲಿ ಮೀನ್ ಅ ಬ್ಯಾಡ್ ಲೈಫ್ ಫಾರ್ ದ ಚೈಲ್ಡ್. ದೇ ಕ್ಯಾನ್ ಸರ್ವೈವ್ ಆಗಿ ವಿತೌಟ್ ಡಿಸೀಸಸ್ಸಿಂದ ದೇ ಕ್ಯಾನ್ ಲಿವ್ ದೇರ್ ಲೈಫ್. ಸೊ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ಅಂತ ಈ ಟೆಕ್ನಾಲಜಿ ಮಾಡಿರೋದು. ಸೊ ಅದು ಸಾಧ್ಯತೆ ಇದೆ. ಇದಿನ್ನೂ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡಿಲ್ಲ, ಬಟ್ ಸದ್ಯಕ್ಕೆ ಮಾಡ್ತಾರೆ ಅಂತ ಒಂದು ರಿಪೋರ್ಟ್ ಇದೆ. ಅದನ್ನೇ ನಾನು ಈ ವೆಬ್ಸೈಟಲ್ಲಿ ತೋರಿಸಿದ್ದು. MIT ಅವರ ಆರ್ಟಿಕಲ್ಲು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಮೆನಿ ರಿಸರ್ಚ್ ಗ್ರೂಪ್ಸ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ಆರ್ಟಿಫಿಷಿಯಲ್ ವೂಮ್ಸ್ ಫಾರ್ ಇಯರ್ಸ್ ಇನ್ಕ್ಲೂಡಿಂಗ್ ಐಂಡ್ಹೋವನ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ. ಇದು 2019 ಪ್ರಾಜೆಕ್ಟ್ ಏನೋ ತೋರಿಸ್ತಾ ಇದ್ದಾರೆ, MIT ರಿವ್ಯೂ. ನಾನು ಲಿಂಕ್, ನೀವು MIT ಅಂತ ಹೊಡೆದು ಆರ್ಟಿಫಿಷಿಯಲ್ ವೂಮ್ ಅಂತ ಗೂಗಲ್ ಮಾಡಿದರೆ ಈ ಆರ್ಟಿಕಲ್ ಸಿಗುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ, ಬಡ್ಡಿಂಗ್ ಟೆಕ್ನಾಲಜಿ. ನೋಡೋಣ ಏನಾಗುತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಿಸೋ, ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿಕೊಂಡೆ. ನಿಮಗೆ ಈ ಟೆಕ್ನಾಲಜಿ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ.